ಕಾಸರಗೋಡು ಜಿಲ್ಲಾ ಕನ್ನಡ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ, ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಬೆಂಗಳೂರು ಸಂಯುಕ್ತ ಆಶ್ರಯದಲ್ಲಿ ಕಾಸರಗೋಡು ಜಿಲ್ಲಾ ಕನ್ನಡ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ದತ್ತನಿಧಿ ಪ್ರಶಸ್ತಿ ಪ್ರದಾನ ಹಾಗೂ ಕನ್ನಡ ಸಂಸ್ಕೃತಿ ಉತ್ಸವ ಇದೇ ಮೇ 16ರಂದು ಬೆಳಗ್ಗೆ 9ರಿಂದ ಸುಬ್ಬಯ್ಯಕಟ್ಟೆ ಕುಡಾಲ್ ಮೆರ್ಕಳದ ಕುಡಾಲ್ ಅನುದಾನಿತ ಕಿರಿಯ ಪ್ರಾಥಮಿಕ ಶಾಲೆ ವಟಾರದಲ್ಲಿ ನಡೆಯಲಿದೆ. ಇನ್ನು ಕರ್ನಾಟಕ ರಾಜ್ಯ ಸಣ್ಣ ನೀರಾವರಿ ಸಚಿವ ಎನ್ಎಸ್ ಭೋಜರಾಜು ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ಹಾಗೆಯೇ ನಿಯೋಜಿತ ಮಂಜೇಶ್ವರ ಶಾಸಕ ಎಕೆಎಂ ಅಶ್ರಫ ಅಧ್ಯಕ್ಷತೆ ವಹಿಸಲಿದ್ದಾರೆ. ಕರ್ನಾಟಕ ವಿಧಾನಸಭೆ ಉಪ ಸಭಾಧ್ಯಕ್ಷರಾಗಿರುವಂತಹ ರುದ್ರಪ್ಪ ಲಾಮನಿ ದತ್ತನಿಧಿ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಇನ್ನು ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸೋಮಣ್ಣ ಬೇವಿನ ಮರದ ಗಡಿನಾಡ ಸಾಧಕರನ್ನ ಸನ್ಮಾನಿಸಲಿದ್ದಾರೆ. ಇನ್ನು ಕರ್ನಾಟಕ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಕೆವಿ ಪ್ರಭಾಕರ್ ಪತ್ರಕರ್ತರ ಗುರುತು ಚೀಟಿ ವಿತರಿಸಲಿದ್ದಾರೆ. ಶಾಫಿ ಬಂಡಸಾಲ ದುಬೈ ಅವರ ಮನದಾಳದಿಂದ ಪುಸ್ತಕ ಬಿಡುಗಡೆಗೊಳಿಸಲಿದ್ದಾರೆ. ಹಾಗೆಯೇ ಕರ್ನಾಟಕ ಕನಿಷ್ಠ ವೇತನ ಸಲಹಾ ಮಂಡಳಿ ಅಧ್ಯಕ್ಷ ಟಿಎಂ ಶಹೀದ ಪುಸ್ತಕ ಬಿಡುಗಡೆಗೊಳಿಸಲಿದ್ದಾರೆ. ಇನ್ನು ಪೈವಳಿಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಬದುರುಣಿ ಸಲೀಂ ಮತ್ತು ಹಿರಿಯ ಸಮಾಜ ಸೇವಕ ಬಂಡಾರಗುತ್ತು ಸೀತಾರಾಮ್ ಶೆಟ್ಟಿ ಬೆಳಗ್ಗೆ 9 ಗಂಟೆಗೆ ಶೋಭಾಯಾತ್ರೆಗೆ ಚಾಲನೆ ನೀಡಲಿದ್ದಾರೆ. 9:30 ಗಂಟೆಯಿಂದ ಗೋನಾಸ್ವಾಮಿ, ಡಾಕ್ಟರ್ ಕೆಎನ್ ನಾಗೇಶ್ ಬೆಂಗಳೂರು ಮತ್ತು ಬಳಗದ ಸುಗಮ ಸಂಗೀತ, 10 ಗಂಟೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ. ಟಾಸ್ಕ್ ಸುಬ್ಬಯ್ಯಕಟ್ಟೆ, ಮಾಸ್ಕ್ ಕುಡಾಲ, ರೆಡ್ ಬಾಯ್ಸ್ ಕುಂಟಂಗೇರಡ್ಕ, ಶ್ರೀಹರಿ ಕನಕಪಾಡಿ, ರಕ್ಷಕ ಶಿಕ್ಷಕ ಸಂಘ ಕುಡಾಲ ಕಿರಿಯ ಪ್ರಾಥಮಿಕ ಶಾಲೆ, ಕುಟುಂಬ ಶ್ರೀ ಸ್ವಸಹಾಯ ಸಂಘ ಘಟಕದ ಸದಸ್ಯರು ಈ ಸಂದರ್ಭ ಸಹಕರಿಸಲಿದ್ದಾರೆ. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಎಸ್ ಪ್ರದೀಪ್ ಕುಮಾರ್ ಕಲ್ಕುರ, ಸಂಸ್ಥಾಪಕರು, ಗಡಿನಾಡ ಸಾಹಿತ್ಯ ಸಾಂಸ್ಕೃತಿಕ ಅಕಾಡೆಮಿ ಕಾಸರಗೋಡು, ಸೋಮಶೇಖರ್ ಜಿಎಸ್ ಅಧ್ಯಕ್ಷರು, ಸ್ವಾಗತ ಸಮಿತಿ, ಅಶೋಕ್ ಭಂಡಾರಿ ಕುಡಾಲ ಪ್ರಧಾನ ಸಂಚಾಲಕರು, ಸ್ವಾಗತ ಸಮಿತಿ, ರಾಘವ್ ಚೇರಲ್ ಸಂಚಾಲಕರು, ಸ್ವಾಗತ ಸಮಿತಿ, ಪ್ರವೀಣ್ ಕುಮಾರ್ ಕೊಡಿಯಲ್ಬೈಲ್ ಅಧ್ಯಕ್ಷರು ಮತ್ತಿತರರು ಈ ಸಂದರ್ಭ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ತುಂಬಾ ಇದೆ. ದೇವ ಒಂದೇ ನಾಮ ಉದ್ದೇಶ ಒಂದೇ. ತುಂಬಾ ರೀತಿಯಲ್ಲಿ ಸಂಘಟನೆಗಳಿದೆ. ಆ ಎಲ್ಲ ಸಂಘಟನೆಗಳ ಜೋಡಿಸುವ ಕೆಲಸಕ್ಕೂ ನಿಮ್ಮೆಲ್ಲರ ಸಹಕಾರವನ್ನು ಅಪೇಕ್ಷೆ ಪಡ್ತಾರೆ. ಈ ಚಿಂತನೆಗೆ ಸಾಧ್ಯವಾದರೆ ನಾವೆಲ್ಲ ಬರಬೇಕಾದಲ್ಲಿ ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡುವಂಥದ್ದನ್ನು ನಾವು ಬೇಕಾದರೆ ಯೋಚಿಸಬಹುದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ. ಕನ್ನಡ ಮತ್ತು ತುಳು ಇದರ ಸಂಸ್ಕೃತಿ ಮತ್ತು ಭಾಷೆಯ ಉಳಿವು ಮತ್ತು ಕರ್ನಾಟಕದ ಜೊತೆಗಿನ ಸಂಬಂಧದ ಒಂದು ಅನುಸಂಧಾನ ಇದು ನಮ್ಮ ಅಪೇಕ್ಷೆ. ಅಸ್ತಿತ್ವ ಅದನ್ನು ಕಾಯ್ದುಕೊಳ್ಳುವಲ್ಲಿ ಈ ಸಂಘಟನೆ ಬಹಳಷ್ಟು ಕ್ರಿಯಾಶೀಲವಾಗಿ ದುಡಿತಾ ಇದೆ. ಈಗಾಗಲೇ ನಮ್ಮ ಸುಬ್ಬಯ್ಯಕಟ್ಟೆ ಅವರು ಹೇಳಿದಾಗೆ ಅಶಕ್ತ ಪತ್ರಕರ್ತರಿಗೆ ಸಹಾಯಧನ, ಪಿಂಚಣಿ ವಿತರಣೆ ಮತ್ತು ಸ್ಕಾಲರ್ಶಿಪ್ಪು, ಪ್ರಶಸ್ತಿ ಪ್ರದಾನ, ಅಭಿನಂದನೆ ಇದೆಲ್ಲವನ್ನು ಮಾಡಿಕೊಂಡು ಒಂದು ಕಾಸರಗೋಡಿನಲ್ಲಿ ಕನ್ನಡ ಸಂಘಟನೆಗಳು ಮಾಡುವಂತಹ ಕೆಲಸಗಳನ್ನು ಪತ್ರಕರ್ತರ ಸಂಘ ಮಾಡುತ್ತಿರುವುದು ಒಂದು ಅಪೂರ್ವ ಅಂತ ಹೇಳಬಹುದು, ಒಂದು ವಿಶೇಷ ಅಂತ ಹೇಳಬಹುದು. ಅದೇ ರೀತಿ ಕನ್ನಡ ಸಂಸ್ಕೃತಿ ಉತ್ಸವ ಬೇರೆ ಬೇರೆ ಕಡೆಗಳಲ್ಲಿ ನಡೆದಿದೆ. ಇಲ್ಲಿ ಕರ್ನಾಟಕದ ಸಾಂಸ್ಕೃತಿಕ ಕಲೆಗಳನ್ನು, ಸಂಸ್ಕೃತಿ ಮತ್ತು ಕಲೆಗಳನ್ನು ಕೇರಳದಲ್ಲಿ ಪ್ರಚಾರಪಡಿಸುವುದು, ಆ ಮೂಲಕ ಸಾಂಸ್ಕೃತಿಕ ವಿಲೀನೀಕರಣ ಅಂತ ಹೇಳ್ಬೋದು. ಕರ್ನಾಟಕದ ಜೊತೆ ಸಾಂಸ್ಕೃತಿಕ ವಿಲೀನೀಕರಣ ಇದರ ಉದ್ದೇಶ ಅಂತ ಹೇಳಬಹುದು. ಇದನ್ನು ಪತ್ರಕರ್ತರ ಸಂಘ ಮಾಡುತ್ತಿರುವುದು ಬಹಳ ಒಂದು ವಿಶೇಷ.